ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಚಾನಲ್. ಇಂದು ನಾವು ಹಿಂದೂ ಪುರಾಣಗಳಲ್ಲಿ ಬಹಳ ಪ್ರಸಿದ್ಧವಾದ ಒಂದು ಕಥೆಯನ್ನು ನೋಡಲಿದ್ದೇವೆ. ಇದು ಭಸ್ಮಾಸುರನ ಕತೆ. ಈ ಕಥೆಯು ನಮಗೆ ಬಹಳಷ್ಟು ನೈತಿಕ ಪಾಠಗಳನ್ನು ಕಲಿಸುತ್ತದೆ. ಇದರಲ್ಲಿ ಭಕ್ತಿ, ಅಹಂಕಾರ, ವಿವೇಕ ಮತ್ತು ದೇವತೆಗಳ ಕೃಪೆಯ ಬಗ್ಗೆ ಹಲವಾರು ಅಂಶಗಳಿವೆ. ಹಾಗಾಗಿ ಈ ಕಥೆಯನ್ನು ಸವಿಸ್ತಾರವಾಗಿ ತಿಳಿದುಕೊಳ್ಳೋಣ. ಭಸ್ಮಾಸುರನು ಒಬ್ಬ ಅಸುರ. ಅಸುರರು ಸಾಮಾನ್ಯವಾಗಿ ಬಹಳ ಶಕ್ತಿಶಾಲಿಗಳು ಮತ್ತು ದೈತ್ಯರಾಗಿರುತ್ತಾರೆ. ಆದರೆ ಅವರಲ್ಲಿ ಹಲವರು ಅವಿವೇಕಿಗಳು ಮತ್ತು ಅಹಂಕಾರಿಗಳು ಆಗಿರುತ್ತಾರೆ. ಭಸ್ಮಾಸುರನು ಕೂಡ ಅಂಥವನೇ. ಆದರೂ ಭಸ್ಮಾಸುರ ಭಗವಾನ್ ಶಿವನ ಭಕ್ತನಾಗಿದ್ದನು. ಶಿವನನ್ನು ಪೂಜಿಸುವುದರಲ್ಲಿ ಭಸ್ಮಾಸುರನಿಗೆ ಬಹಳ ಆಸಕ್ತಿ ಇತ್ತು. ಆದರೆ ಭಸ್ಮಾಸುರ ಭಕ್ತಿಯಲ್ಲಿ ಒಂದು ದೊಡ್ಡ ತಪ್ಪಿತ್ತು. ಭಸ್ಮಾಸುರ ಶಿವನನ್ನು ಪೂಜಿಸುತ್ತಿದ್ದರೂ ಅವನ ಉದ್ದೇಶ ಯಾವಾಗಲೂ ಸ್ವಾರ್ಥಪೂರಿತವಾಗಿರುತ್ತಿತ್ತು. ಭಸ್ಮಾಸುರ ತನ್ನ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ಮತ್ತು ಇತರರನ್ನು ನಿಯಂತ್ರಿಸಲು ಬಯಸುತ್ತಿದ್ದನು. ಒಮ್ಮೆ ಭಸ್ಮಾಸುರನು ತನ್ನ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ಒಂದು ಯೋಜನೆ ಮಾಡಿದನು. ಅವನು ಭಗವಾನ್ ಶಿವನನ್ನು ತಪಸ್ಸಿನಿಂದ ಸಂತೋಷಪಡಿಸಿ ಅವರಿಂದ ವರವನ್ನು ಪಡೆಯಲು ನಿರ್ಧರಿಸಿದನು. ಶಿವನು ತಪಸ್ಸಿಗೆ ಮೆಚ್ಚುವವನೆಂದು ತಿಳಿದಿದ್ದ ಭಸ್ಮಾಸುರನು ಕಠಿಣ ತಪಸ್ಸನ್ನು ಆರಂಭಿಸಿದನು. ಭಸ್ಮಾಸುರ ಹಲವಾರು ವರ್ಷಗಳ ಕಾಲ ಕಠಿಣವಾದ ತಪಸ್ಸನ್ನು ಮಾಡಿದನು. ಭಸ್ಮಾಸುರನ ತಪಸ್ಸು ಅಷ್ಟೇನೂ ಸಾಮಾನ್ಯವಾಗಿರಲಿಲ್ಲ. ಅವನು ಪ್ರತಿದಿನ ತನ್ನ ದೇಹದ ಒಂದು ಭಾಗವನ್ನು ಕತ್ತರಿಸಿ ಶಿವನಿಗೆ ಅರ್ಪಿಸುತ್ತಿದ್ದನು. ಈ ರೀತಿಯಲ್ಲಿ ಅವನು ತನ್ನ ದೇಹವನ್ನು ತ್ಯಾಗ ಮಾಡುತ್ತಾ ತಪಸ್ಸನ್ನು ಮುಂದುವರಿಸಿದನು. ಅನೇಕ ವರ್ಷಗಳ ತಪಸ್ಸಿನ ನಂತರ ಭಗವಾನ್ ಶಿವನು ಭಸ್ಮಾಸುರನ ಭಕ್ತಿಗೆ ಮೆಚ್ಚಿದನು. ಶಿವನು ಭಸ್ಮಾಸುರನ ಮುಂದೆ ಪ್ರತ್ಯಕ್ಷನಾಗಿ, ನೀನು ನಿನ್ನ ತಪಸ್ಸಿನಿಂದ ನನ್ನನ್ನು ಸಂತೋಷಪಡಿಸಿದ್ದೀಯಾ? ನಿನಗೆ ಬೇಕಾದ ವರವನ್ನು ಕೇಳಿಕೋ ಎಂದು ಹೇಳಿದರು. ಭಸ್ಮಾಸುರನು ತಕ್ಷಣವೇ ತನಗೆ ಅಮರತ್ವವನ್ನು ನೀಡಬೇಕೆಂದು ಕೇಳಿದನು. ಆದರೆ ಶಿವನು ಅಮರತ್ವವನ್ನು ನೀಡಲು ಸಾಧ್ಯವಿಲ್ಲವೆಂದು ಹೇಳಿದರು. ಏಕೆಂದರೆ ಅಮರತ್ವವು ಯಾವುದೇ ದೇವತೆಗೆ ನೀಡಲು ಸಾಧ್ಯವಿಲ್ಲದ ವರವಾಗಿತ್ತು. ಅಮರತ್ವವನ್ನು ಪಡೆಯಲು ಸಾಧ್ಯವಿಲ್ಲವೆಂದು ತಿಳಿದ ಭಸ್ಮಾಸುರನು ತನ್ನ ಬೇಡಿಕೆಯನ್ನು ಬದಲಾಯಿಸಿದನು. ಅವನು ಶಿವನಿಂದ ಹೀಗೆ ವರವನ್ನು ಕೇಳಿದನು: ಯಾರ ತಲೆಯ ಮೇಲೆ ನಾನು ನನ್ನ ಕೈಯ ತೋರು ಬೆರಳನ್ನು ಇಟ್ಟರೂ ಅವರು ತಕ್ಷಣ ಭಸ್ಮವಾಗಿ ಹೋಗಬೇಕು. ಶಿವನು ಈ ಬೇಡಿಕೆಯನ್ನು ಕೇಳಿ ಸ್ವಲ್ಪ ಯೋಚಿಸಿದರು. ಆದರೆ ಭಸ್ಮಾಸುರನ ತಪಸ್ಸಿಗೆ ಮೆಚ್ಚಿದ ಶಿವನು ತಥಾಸ್ತು ಎಂದು ಹೇಳಿ ಅವನಿಗೆ ಆ ವರವನ್ನು ನೀಡಿದರು. ಈ ವರವನ್ನು ಪಡೆದ ನಂತರ ಭಸ್ಮಾಸುರನು ಬಹಳ ಅಹಂಕಾರದಿಂದ ತುಂಬಿ ಹೋದನು. ಅವನು ತನ್ನ ಶಕ್ತಿಯನ್ನು ಪರೀಕ್ಷಿಸಲು ಬಯಸಿದನು. ಅವನು ತನ್ನ ವರದ ಪ್ರಭಾವವನ್ನು ತನಗೆ ವರವನ್ನು ನೀಡಿದ ಶಿವನ ಮೇಲೆಯೇ ಪರೀಕ್ಷಿಸಲು ನಿರ್ಧರಿಸಿದನು. ಭಸ್ಮಾಸುರನು ಶಿವನ ತಲೆಯ ಮೇಲೆ ತನ್ನ ತೋರು ಬೆರಳನ್ನು ಇಡಲು ಪ್ರಯತ್ನಿಸಿದನು. ಇದನ್ನು ನೋಡಿದ ಶಿವನು ಭಯಭೀತನಾಗಿ ಮತ್ತು ಓಡಲು ಪ್ರಾರಂಭಿಸಿದರು. ಶಿವನು ಭಸ್ಮಾಸುರನಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಿಸಿದನು. ಆದರೆ ಭಸ್ಮಾಸುರನು ಶಿವನನ್ನು ಬಿಡಲಿಲ್ಲ. ಶಿವನು ಎಲ್ಲಿಗೆ ಹೋದರೂ ಭಸ್ಮಾಸುರನು ಶಿವನನ್ನು ಹಿಂಬಾಲಿಸುತ್ತಿದ್ದನು. ಅಂತಿಮವಾಗಿ ಶಿವನು ಭಗವಾನ್ ವಿಷ್ಣುವಿನ ಸಹಾಯವನ್ನು ಕೋರಿದರು. ವಿಷ್ಣುವು ಶಿವನ ಸಮಸ್ಯೆಯನ್ನು ಕೇಳಿ ಅವರಿಗೆ ಸಹಾಯ ಮಾಡಲು ನಿರ್ಧರಿಸಿದರು. ವಿಷ್ಣುವು ಭಸ್ಮಾಸುರನನ್ನು ಮೋಹಗೊಳಿಸಲು ಮೋಹಿನಿ ಎಂಬ ಸುಂದರ ಸ್ತ್ರೀಯ ರೂಪವನ್ನು ತಾಳಿದರು. ಮೋಹಿನಿಯ ಸೌಂದರ್ಯವು ಅಷ್ಟೇನೂ ಮನಮೋಹಕವಾಗಿತ್ತು. ಭಸ್ಮಾಸುರನು ತಕ್ಷಣವೇ ಅವಳತ್ತ ಆಕರ್ಷಿತನಾದನು. ಅವನು ಮೋಹಿನಿಯನ್ನು ವಿವಾಹವಾಗಲು ಬಯಸಿದನು. ಮೋಹಿನಿಯು ಭಸ್ಮಾಸುರನಿಗೆ ಹೀಗೆ ಹೇಳಿದರು: ನಾನು ನೃತ್ಯವನ್ನು ಬಹಳ ಪ್ರೀತಿಸುವವಳು. ನೀನು ನನ್ನೊಂದಿಗೆ ನೃತ್ಯ ಸ್ಪರ್ಧೆಯಲ್ಲಿ ಗೆದ್ದರೆ ನಾನು ನಿನ್ನನ್ನು ವಿವಾಹವಾಗುತ್ತೇನೆ. ಭಸ್ಮಾಸುರನು ಮೋಹಿನಿಯ ಷರತ್ತನ್ನು ಒಪ್ಪಿಕೊಂಡನು. ಅವರಿಬ್ಬರ ನೃತ್ಯ ಸ್ಪರ್ಧೆ ಆರಂಭವಾಯಿತು. ಮೋಹಿನಿಯ ನೃತ್ಯವು ಅತ್ಯಂತ ಮನೋಹರವಾಗಿತ್ತು.
ಭಸ್ಮಾಸುರನು ಅವಳ ನೃತ್ಯವನ್ನು ಅನುಕರಿಸುತ್ತಾ ತನ್ನದೇ ಆದ ಭಂಗಿಗಳನ್ನು ತೋರಿಸುತ್ತಿದ್ದನು. ನೃತ್ಯದ ಮಧ್ಯೆ ಮೋಹಿನಿಯು ತನ್ನ ತಲೆಯ ಮೇಲೆ ತನ್ನ ತೋರುಬೆರಳನ್ನು ಇಟ್ಟುಕೊಂಡಳು. ಭಸ್ಮಾಸುರನು ಮೋಹಿನಿಯನ್ನು ಅನುಕರಿಸುತ್ತಾ ತನ್ನ ತಲೆಯ ಮೇಲೆ ತನ್ನ ತೋರುಬೆರಳನ್ನು ಇಟ್ಟನು. ತಕ್ಷಣವೇ ಭಸ್ಮಾಸುರನು ತನ್ನ ವರದ ಪ್ರಕಾರ ಭಸ್ಮವಾಗಿ ಹೋದನು. ಈ ಕಥೆಯು ನಮಗೆ ಹಲವಾರು ಪಾಠಗಳನ್ನು ಕಲಿಸುತ್ತದೆ. ಮೊದಲನೆಯದಾಗಿ ಅಹಂಕಾರ ಮತ್ತು ಸ್ವಾರ್ಥದಿಂದ ದೂರವಿರಬೇಕು ಎಂಬುದು. ಎರಡನೆಯದಾಗಿ ದೇವತೆಗಳ ಕೃಪೆಯನ್ನು ಪಡೆಯಲು ನಿಜವಾದ ಭಕ್ತಿ ಮತ್ತು ವಿವೇಕ ಬೇಕು. ಮೂರನೆಯದಾಗಿ ಇತರರಿಗೆ ಕೇಡು ಮಾಡಲು ಯೋಚಿಸಿದರೆ ಅದು ತಿರುಗಿ ನಮ್ಮ ಮೇಲೆಯೇ ಬೀಳುತ್ತದೆ ಎಂಬುದು. ಈ ಕಥೆಯು ಹಿಂದೂ ಪುರಾಣಗಳಲ್ಲಿ ಬಹಳ ಪ್ರಸಿದ್ಧವಾದದ್ದು. ಇದು ನಮ್ಮ ಜೀವನದಲ್ಲಿ ಅನೇಕ ಪಾಠಗಳನ್ನು ಕಲಿಸುತ್ತದೆ. ನೀವು ಈ ಕಥೆಯನ್ನು ಇಷ್ಟಪಟ್ಟಿದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.